ನಿವೇದಿತಾ ಗೌಡ ಸದ್ಯ ಟ್ರೆಂಡಿಂಗ್ ನಲ್ಲಿರುವಂತಹ ನಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ಯಾವಾಗ ಯಾರಿಗೆ ಲಕ್ಕು ಹೆಂಗೆ ತಿರುಗುತ್ತೆ ಅಂತ. ಅದರಲ್ಲೂ ನಮ್ಮ ನಿವಿಗೆ ಡಿವೋರ್ಸ್ ಆದಮೇಲೆ ಲಕ್ ತಿರುಗ್ಬಿಡ್ತೋ ಅಥವಾ ಆಕೆನೇ ಓವರ್ ಆಗಿ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಇದೀಗ ಎಲ್ರಿಗೂ ಶಾಕಿಂಗ್ ವಿಚಾರ ಅಂತಂದ್ರೆ 2024ಕ್ಕೆ ಬಾಯ್ ಹೇಳಿ 2025ಕ್ಕೆ ಹಾಯ್ ಹೇಳುವ ಸಂದರ್ಭದಲ್ಲಿಗೆ ಹೊಸ ಜೀವನಕ್ಕೆ ಕಾಲಿಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಚಂದನ್ ಶೆಟ್ಟಿಗೆ ಬಾಯ್ ಹೇಳಿ ಇದೀಗ ಇನ್ನೊಬ್ಬ ಹುಡುಗನಿಗೆ ಹಾಯ್ ಹೇಳುವ ಆತುರದಲ್ಲಿ ನಿವೇದಿತಾ ಇದ್ದಾರೆ. ಹೌದು, ನಿವೇದಿತಾ ಕಡೆಯಿಂದ ಗುಡ್ ನ್ಯೂಸ್ ಒಂದು ಬಂದ್ಬಿಟ್ಟಿದೆ. ನಿವೇದಿತಾ ಸದ್ಯದಲ್ಲೇ ಎಂಗೇಜ್ ಆಗ್ತಾ ಇದ್ದಾರೆ, ಅದು ಕೂಡ ಮತಾಂತರಗೊಂಡು, ಬೇರೆ ಧರ್ಮಕ್ಕೆ ಮತಾಂತರಗೊಂಡು ಇನ್ನೊಬ್ಬ ಹುಡುಗನನ್ನ ಮದುವೆ ಆಗುವುದಕ್ಕೆ ತಯಾರಿ ಆಗಿದ್ದಾರೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಅಯ್ಯೋ, ಹಿಂದೂ ಧರ್ಮದಲ್ಲಿ ಚೆನ್ನಾಗೇ ಇದ್ದಂಥ ನಿವೇದಿತಾ ಇನ್ಯಾವ ಧರ್ಮಕ್ಕಪ್ಪ ಮತಾಂತರ ಆಗ್ತಿದ್ದಾರೆ? ಅದ್ಯಾವ ಹುಡುಗನ ಹುಡ್ಕೊಂಡ್ರು? ಯಾವಾಗಿಂದ ಲವ್ ಇತ್ತು? ಆ ಲವ್ ಇದ್ದಿದ್ದ ರೀಸನ್ಗೆ ಚಂದನ್ಗೆ ಡಿವೋರ್ಸ್ ಕೊಟ್ಬಿಟ್ರ? ಈ ಥರದ ನಾನಾ ಪ್ರಶ್ನೆಗಳು ಅನೇಕರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಆ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಈ ವರ್ಷದಲ್ಲಿ ಡಿವೋರ್ಸ್ ಕೇಸಸ್ಗಳು ತೀರಾ ಹೆಚ್ಚಿತ್ತು. ಅದರಲ್ಲೂ ಎಲ್ರಿಗೂ ಶಾಕಿಂಗ್ ಅಂತ ಅನಿಸಿದಂಥ ಡಿವೋರ್ಸ್ ಕೇಸು ಅಂತ ಅಂದರೆ ಅದು ನಿವೇದಿತಾ ಮತ್ತು ಚಂದಂದು. ಬಹಳ ಅದ್ದೂರಿಯಾಗಿ ಮದುವೆ ಆಗಿದ್ರು. ಇವ್ರದೊಂಥರ ಡಿಫ್ರೆಂಟ್ ಆದ ಲವ್ ಸ್ಟೋರಿಯೂ ಕೂಡ ಆಗಿತ್ತು. ಮೈಸೂರು ದಸರಾದಲ್ಲಿಗೆ ಪ್ರಪೋಸ್ ಮಾಡಿ ಮದುವೆ ಆಗಿಬಿಟ್ಟಿದ್ರು. ಈ ಥರ ಸ್ಟಾರ್ ಜೋಡಿಯಾಗಿ ಸಿಕ್ಕಾಪಟ್ಟೆ ಹೆಸರು ಮಾಡಿ ಅನೇಕ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಂತ ಇವರು ಅದಾದ್ಮೇಲೆ ಡಿವೋರ್ಸ್ ಅಂತ ಹೇಳಿದ್ದು ಸಹಜವಾಗಿ ಎಲ್ರಿಗೂ ಶಾಕ್ ಆಗಿತ್ತು. ಇದೇನಪ್ಪ ಇದು, ನಿವೇದಿತಾ ಚಂದಂದು ಡಿವೋರ್ಸಾ? ಇಷ್ಟು ಬೇಗನಾ? ಅವ್ರದ್ದು ತಪ್ಪ, ಇವ್ರದ್ದು ತಪ್ಪ? ಯಾವ ಕಾರಣಕ್ಕಿರ್ಬೋದು? ಯಾರಿಗೆ ಮೋಸ ಮಾಡಿದ್ರು? ಯಾರಿಂದ ಯಾರಿಗೆ ಡಿವೋರ್ಸ್ ಬೇಕಾಯ್ತು? ಇದೆಲ್ಲವನ್ನ ಕೂಡ ಹುಡ್ಕೋಕೆ ಶುರು ಮಾಡಿದ್ರು. ಆಗ ಪುಂಖಾನುಪುಂಖ ಕೆಲವೊಂದಷ್ಟು ಸುಳ್ಳುಗಳು ಕೂಡ ಹರಿದಾಡಿದ್ವು. ಮಕ್ಕಳಾಗಿಲ್ಲ ಅಂತ, ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ವಿ ಅಂತ, ಅವನಿಗೆ ಕಾಫಿ, ನಂಗೆ ಟೀ ಇಷ್ಟ, ಇಬ್ರದ್ದು ವೇವ್ಲೆಂತ್ ಮ್ಯಾಚ್ ಆಗ್ತಿಲ್ಲ ಅಂತ, ಹೀಗೆ ನಾನಾ ರೀತಿಯಾದಂಥ ವಿಚಾರಗಳು ಓಡಾಡಿದ್ವು. ಆದರೆ ಈಗ ಗೊತ್ತಾಗ್ತಿರೋದು ಏನು ಅಂತ ಅಂದರೆ ನಿವೇದಿತಾ ಇನ್ನೊಬ್ಬನ ಜೊತೆ ಲವ್ವಲ್ಲಿ ಬಿದ್ದಿದ್ರು ಅನ್ನುವಂಥ ವಿಚಾರ. ಹೌದು, ಹೊಸ ವರ್ಷಕ್ಕೆ ಹೊಸ ಹುಡುಗನ ಜೊತೆ ಫಾರಿನ್ನಲ್ಲಿ ನಿವೇದಿತಾ ಗೌಡ ಮತಾಂತರಗೊಂಡ್ರ ಅಂತ ಫ್ಯಾನ್ಸ್ ಇದೀಗ ಕೇಳ್ತಾ ಇದ್ದಾರೆ. ಹೌದು, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದರಂತೆ ವಿಡಿಯೋ ಅಪ್ಲೋಡ್ ಮಾಡುತ್ತಲೇ ಹಲ್ಚಲ್ ಸೃಷ್ಟಿಸ್ತಾ ಇರೋ ಬೆಡಗಿ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಜೊತೆಗಿನ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಡುತ್ತಲೇ ಹಾಟೆಸ್ಟ್ ಆಗಿ ಕಾಣಿಸಿಕೊಳ್ತಿರುವಂತ ಬಾಬಿ ಡಾಲ್ ಇದೀಗ ಹೊಸ ವರ್ಷಕ್ಕೆ ನ್ಯೂ ಇಯರ್ಗೆ ಹೋಗಿದ್ದಾರೆ. ಇದೀಗ ಯುವಕನೊಬ್ಬನ ಜೊತೆ ಆಕಾಶ ಬುಟ್ಟಿಯನ್ನ ಹಾರಿ ಬಿಟ್ಟಿದ್ದಾರೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಭಾರತದಲ್ಲಿ ಆಕಾಶ ಬುಟ್ಟಿಯನ್ನ ಬಿಡುವಂತೆ ಕೆಲವು ಕಡೆಗಳಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಕೆಲವೊಂದು ವಿಶ್ ಮಾಡಿ ಆಕಾಶ ಬುಟ್ಟಿಯನ್ನ ಹಾರಿ ಬಿಡಲಾಗುತ್ತದೆ. ಅದೇ ರೀತಿ ನಿವೇದಿತಾ ಕೂಡ ಮಾಡಿದ್ದಾರೆ. ಅವರ ಜೊತೆ ಇರುವ ಯುವಕ ಕೂಡ ವಿಶ್ ಮಾಡಿರುವುದನ್ನ ಈ ವಿಡಿಯೋದಲ್ಲಿ ನೋಡಬಹುದು. ಈ ವಿಡಿಯೋವನ್ನ ಜೈ ಮದ್ದೇಳನ ಎನ್ನುವವರಿಗೆ ನಿವೇದಿತಾ ಟ್ಯಾಗ್ ಮಾಡಿದ್ದು ಇದು ಆ ಯುವಕನ ಪ್ರೊಫೈಲ್ ಆಗಿದೆ. ಈ ಹೊಸ ಯುವಕನ ಜೊತೆ ಹೊಸ ವಿಶ್ ಮಾಡಿರುವುದಾಗಿ ಕ್ಯಾಪ್ಷನ್ ಮೂಲಕ ಕಂಡುಕೊಂಡಿರುವ ಅಭಿಮಾನಿಗಳು ಆ ಯುವಕ ಯಾರು ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ. ಇದಕ್ಕೆ ತರಹೇವಾರಿ ಕಮೆಂಟ್ಸ್ಗಳ ಸುರಿಮಳೆ ಬರ್ತಾ ಇದೆ. ಈ ಹೊಸ ಹುಡುಗ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ರಿಸ್ಮಸ್ ಆಚರಿಸುತ್ತಿರುವುದಾಗಿ ನಿವೇದಿತಾ ಹೇಳ್ಕೊಂಡಿರುವ ಹಿನ್ನೆಲೆಯಲ್ಲಿ ಮತಾಂತರಗೊಂಡ್ರ ಅಂತ ನೆಟ್ಟಿಗರು ತಮಾಷೆ ಮಾಡ್ತಿದ್ದಾರೆ. ಇದಾಗ್ಲೇನೆ ಕ್ರಿಸ್ಮಸ್ ನಲ್ಲಿ ವೈನ್ ಹೀರುವ ಫೋಟೋವೊಂದನ್ನ ಇವರು ಈಗಾಗ್ಲೇನೆ ಅಪ್ಲೋಡ್ ಮಾಡಿದ್ರು. ಇದೀಗ ಕ್ರಿಸ್ಮಸ್ ಆಚರಿಸೋಕೆ ವಿದೇಶಕ್ಕೆ ಹೋಗಿರುವ ಕಾರಣದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರ ಅಂತ ಅನೇಕರು ಪ್ರಶ್ನಿಸ್ತಾ ಇದ್ದಾರೆ. ಅಷ್ಟಕ್ಕೂ ಸಿನಿಮಾಗಳಲ್ಲಿ ನಟಿಸದಿದ್ದರೂ ಧಾರಾಳ ದೇಹ ಪ್ರದರ್ಶನ ಮಾಡಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಲೇ ಫೇಮಸ್ ಆಗ್ತಿರೋ ನಟಿಯರು ಒಂದಷ್ಟು ಮಂದಿಯ ಪೈಕಿ ನಿವೇದಿತಾ ಕೂಡ ಒಬ್ಬರಾಗಿದ್ದಾರೆ. ಅಂಗಾಂಗಗಳ ಪ್ರದರ್ಶನ ಹೆಚ್ಚಾದಷ್ಟು ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದು ಈಗಿನ ಟ್ರೆಂಡ್. ಮೊಬೈಲ್ ಅನ್ನ ಸೆಲ್ಫಿ ಮೋಡ್ನಲ್ಲಿ ಸೊಟ್ಟ ಮೂತಿ ಮಾಡುವುದು, ಅತ್ತ ಇತ್ತ ತಲೆ ಆಡೋದು, ಇಷ್ಟೇ ಸಾಕು ಫೇಮಸ್ ಆಗೋಕೆ. ಇಂಥವರ ವಿಡಿಯೋಗಳೇ ಸಾಕಷ್ಟು ಶೇರ್ ಆಗುತ್ತೆ. ಟ್ರೋಲ್ ಮಾಡುವುದಕ್ಕಾಗಿ ಒಂದಷ್ಟು ಜನ ಇಂಥ ನಟಿಯರ ವಿಡಿಯೋವನ್ನ ಕಾಯ್ತಾನೆ ಇರ್ತಾರೆ. ಅವರು ಟ್ರೋಲ್ ಮಾಡಿ ಖುಷಿ ಪಡ್ಕೊಂಡ್ರೆ ದೇಹ ಪ್ರದರ್ಶನ ಧಾರಾಳವಾಗಿ ಮಾಡುವ ನಟಿಯರು ಫುಲ್ ಖುಷಿ ಆಗ್ತಾರೆ. ಒಟ್ನಲ್ಲಿ ಪ್ರಚಾರ ಬೇಕು ಅಷ್ಟೇನೆ. ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಯಾರಿಗ್ ಬೇಕು ಎನ್ನುವ ಜಯಮಾನ ಇವರದ್ದು. ಇದೇ ಸಾಲಿಗೆ ಸೇರಿದ ನಟಿ ನಿವೇದಿತಾ ಎಲ್ರಿಗೂ ಗೊತ್ತಿರೋ ಹಾಗೇನೆ ಒಂದಲ್ಲ ಒಂದು ರೀತಿಯಾದಂಥ
ಪೋಸ್ಟ್ಗಳನ್ನು ಮಾಡ್ತಾನೆ ಇರ್ತಾರೆ. ಇದೀಗ ಹೊಸ ಹುಡುಗನ ಕೈ ಹಿಡಿದು ತುಂಡುಡುಗೆ ತೊಟ್ಟು ಅವನ ಜೊತೆಗೆ ಸಿಕ್ಕಾಬಟ್ಟೆ ಫ್ರೀ ಆಗಿ ಇದ್ದಾರೆ. ಇದನ್ನು ನೋಡಿದವರು ಇದು ನಿವೇದಿತಾ ಅವರ ಹುಡುಗ ಅಂತ ಹೇಳ್ತಾ ಇದ್ದಾರೆ. ನಿವೇದಿತಾ ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ಅವರೇನು ಚಿಕ್ಕ ಹುಡುಗಿನೂ ಅಲ್ಲ. ಈ ವಿಚಾರ ಹೇಗಾಗತ್ತೆ, ಎಲ್ಲಿಗೆ ಹೋಗುತ್ತೆ, ಯಾರಿಗೆ ತಲುಪುತ್ತೆ, ಇದೆಲ್ಲವೂ ಕೂಡ ಗೊತ್ತೇ ಇದೆ. ಬೇಕು ಬೇಕು ಅಂತಲೇ ನಿವೇದಿತಾ ಡಿವೋರ್ಸ್ ಆದಮೇಲೆ ತೀರಾ ಓವರಾಗಿ ಆಡ್ತಿದ್ದಾರೆ. ಬಟ್ಟೆಯಲ್ಲೂ ಕೂಡ ಒಂದು ರೀತಿಯಾಗಿ ನಯ ನಾಜೂಕು ಅನ್ನೋದು ಇಲ್ಲ, ನಡವಳಿಕೆಯಲ್ಲೂ ಕೂಡ ನಯ ನಾಜೂಕು ಅನ್ನೋದು ಇಲ್ಲ. ಸೊ ಈ ಫ್ರೀಡಮ್ಮಿಗೋಸ್ಕರ ಡಿವೋರ್ಸನ್ನು ಪಡ್ಕೊಳ್ಳುವಂಥ ಅವಶ್ಯಕತೆ ಇತ್ತ? ನಿಮ್ಮಂಥವರಿಂದ ಈಗಿನ ಜನ್ರೇಷನ್ ಅವರು ಏನಂತಾನೆ ಬಯಸ್ತಾರೆ ಅಥವಾ ಏನಂತಾನೆ ಕಲಿತಾರೆ ಅಂತ ಜನ ಚೀಮಾರಿ ಹಾಕ್ತಿದ್ದಾರೆ. ಆಗದಿದ್ರೆ ಆ ಹುಡುಗನ ಬೇಗ ಮದುವೆ ಆಗಿ ನೆಟ್ಟಿಗೆ ಬಾಳಮ್ಮ, ಅಲ್ಲಾದ್ರೂ ನೆಟ್ಟಿಗೆ ಬಾಳಿ ಜೀವನವನ್ನ ಸಂಸಾರವನ್ನ ನಡೆಸಮ್ಮ, ಅಲ್ಲೂ ಕೂಡ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಹೋಗ್ಬೇಡಮ್ಮ ಅಂತ ಬುದ್ಧಿ ಮಾತು ಹೇಳ್ತಿದ್ದಾರೆ. ಇದೆಲ್ಲದ್ರ ಜೊತೆಗೆ ನಿವೇದಿತ ತಂದೆ ತಾಯಿಗೂ ನೆಟ್ಟಿಗರು ಬುದ್ಧಿ ಹೇಳೋದನ್ನ ಬಿಟ್ಟಿಲ್ಲ. ಮೊದಲು ನೀವು ನೆಟ್ಟಿಗಿದ್ರೆ ಆಮೇಲೆ ಮಕ್ಕಳು ಕೂಡ ನೆಟ್ಟಿಗಿರ್ತಾರೆ. ನೀವೇ ನೆಟ್ಟಿಗಿಲ್ಲ ಅಂತ ಹೇಳಿದ್ರೆ ಇನ್ನು ಮಕ್ಕಳು ಎಲ್ಲಿ ನೆಟ್ಟಿಗಿರ್ತಾರೆ? ತಾಯಿಗೆ ಈಗ ರೀಲ್ಸ್ ಮಾಡೋ ಹುಚ್ಚು, ಇನ್ನು ಮಗಳು ಸುಮ್ಮನಿರ್ತಾಳ? ತಮ್ಮಂಗೂ ರೀಲ್ಸ್ ಮಾಡೋ ಹುಚ್ಚು. ಅಕ್ಕಂಗೆ ಕೂರ್ಸ್ ಬುದ್ಧಿ ಹೇಳೋ ಮಾತೂ ಇಲ್ಲ. ಇನ್ನು ತಂದೆ ಇದೆಲ್ಲವನ್ನ ನೋಡಿಕೊಂಡು ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಇದ್ದಾನೆ. ಹೀಗಿರಬೇಕಾದ್ರೆ ಇವ್ರ ಸಂಸಾರ ಇನ್ನೇನಾಗುತ್ತೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.